ಚಂದ್ರಗ್ರಹಣದ ಎಫೆಕ್ಟ್ ಖಾಲಿಯಾಗಿದೆ ಗವಿಸಿದ್ದೇಶ್ವರ ಮಠ. ಪ್ರತಿನಿತ್ಯ ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಸಾವಿರಾರು ಭಕ್ತರು ಬರ್ತಾ ಇದ್ರು. ಆದರೆ ಇವತ್ತು ಗ್ರಹಣ ಇರೋದ್ರಿಂದ ಗವಿಮಠದತ್ತ ಭಕ್ತರು ಸುಳಿತಾ ಇಲ್ಲ. ಗ್ರಹಣ ಇದ್ರೂ ಭಕ್ತರಿಗೆ ಎಂದಿನಂತೆ ದರ್ಶನಕ್ಕೆ ವ್ಯವಸ್ಥೆ ಇದೆ. ಗ್ರಹಣದ ಹಿನ್ನೆಲೆ ಗವಿಮಠದತ್ತ ಭಕ್ತರ ಸುಳಿವೇ ಇಲ್ಲ. ಸಾವಿರಾರು ಜನ ಭಕ್ತರು ಬರುವಂತಹ ಮಠ ಇದು. ಆದರೆ ಇವತ್ತು ಗ್ರಹಣ ಇರೋದ್ರಿಂದ ಭಕ್ತರು ಮಠದತ್ತ ಸುಳಿದಿಲ್ಲ. ವರ್ಷದ ಮೊದಲ ಚಂದ್ರಗ್ರಹಣ ಇಂದು ನೆರವೇರತಕ್ಕಂಥ ಹಿನ್ನೆಲೆಯಲ್ಲಿ ನಾನೀಗ ಕೊಪ್ಪಳದ ಗವಿಸಿದ್ದೇಶ್ವರ ದೇವಸ್ಥಾನದ ಮೇಲ್ಭಾಗದಲ್ಲಿದ್ದೀನಿ. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಕೇವಲ ಬೆಳವಣಿಗೆಯಷ್ಟು ಜನರು ಮಾತ್ರ ಈ ಒಂದು ದೇವಸ್ಥಾನಕ್ಕೆ ಬರ್ತಕ್ಕಂಥದ್ದು. ಸಾಮಾನ್ಯವಾಗಿ ಗ್ರಹಣದ ಹಿನ್ನೆಲೆಯಲ್ಲಿ ಯಾವುದೇ ದೇವಸ್ಥಾನಗಳು ಕೂಡ ಹೋಗೋದಿಲ್ಲ. ಹೀಗಾಗಿ ಕೊಪ್ಪಳದ ಗವಿಮಠಕ್ಕೂ ಕೂಡ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಭಕ್ತರು ಬರ್ತಕ್ಕಂಥದ್ದು. ಸದ್ಯ ದೇವಸ್ಥಾನ ಸಂಪೂರ್ಣವಾಗಿ ಖಾಲಿ ಇರ್ತಕ್ಕಂಥದ್ದು. ಆದರೆ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ಯಾವುದೇ ದೇವಸ್ಥಾನಗಳು ಕೂಡ ಗ್ರಹಣ ಸಂದರ್ಭದಲ್ಲಿ ದೇವಸ್ಥಾನದ ಬಾಗಿಲುಗಳು ಬಂದಾಗಿರ್ತವೆ. ಅದರ ಕೊಪ್ಪಳದ ಗವಿಮಠದಲ್ಲಿ ಮಾತ್ರ ಇಂದು ದೇವಸ್ಥಾನ ಬಂದಾಗಿರೋದಿಲ್ಲ. ಭಕ್ತರಿಗೆ ಎಂದಿನಂತೆ ಈ ಒಂದು ದೇವಸ್ಥಾನದಲ್ಲಿ ದರ್ಶನದ ವ್ಯವಸ್ಥೆ ಇರತಕ್ಕಂಥದ್ದು. ಯಾಕಂತಂದರೆ ಪ್ರತಿ ಬಾರಿಯೂ ಕೂಡ ಗವಿಸಿದ್ದೇಶ್ವರ ದೇವಸ್ಥಾನದಲ್ಲಿ ಗವಿಮಠದಲ್ಲಿ ಏನಂತ ಹೇಳಿದರೆ, ಬಂದಂಥ ಭಕ್ತರಿಗೆ ದರ್ಶನದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಗ್ರಹಣ ಸೇರಿದಂತೆ ಬೇರೆ ಬೇರೆ ಯಾವ ದೇವಸ್ಥಾನಗಳನ್ನು ಬಂದ್ ಮಾಡಿದ ಸಂದರ್ಭಗಳು ಬಂದರೂ ಕೂಡ ದೇವಸ್ಥಾನವನ್ನು ಯಥಾರೀತಿಯಾಗಿಯೇ ತೆರೆದಿರ್ತಕ್ಕಂಥದ್ದು. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಹುಲಿಗೆಮ್ಮ ದೇವಸ್ಥಾನ ಆಗಿರ್ಬೋದು, ಜೊತೆಗೆ ಈಗ ಪ್ರಮುಖ ದೇವಸ್ಥಾನಗಳೆಲ್ಲವೂ ಕೂಡ ಇಂದು ಬಂದಾಗಿರ್ತಕ್ಕಂಥದ್ದು. ಸಹಜವಾಗಿನ ಗ್ರಹಣದ ಹಿನ್ನೆಲೆಯಲ್ಲಿ ಬಹುತೇಕರು ಯಾರೂ ಕೂಡ ಬಂದಿಲ್ಲ. ಹೀಗಾಗಿ ಪ್ರತಿನಿತ್ಯವೂ ಕೂಡ ಈ ಒಂದು ಸ್ಥಳದಲ್ಲಿ ಸಾವಿರಾರು ಭಕ್ತರು ಇರ್ತಾ ಇದ್ರು. ಆದರೆ ಇಂದು ಗ್ರಹಣದ ಹಿನ್ನೆಲೆಯಲ್ಲಿ ಯಾರೂ ಕೂಡ ಇಲ್ಲ. ಹೀಗಾಗಿ ಅಕ್ಷರಶಃ ಬಣಗುಡ್ತಕ್ಕಂಥದ್ದು ಗವಿಮಠವನ್ನು ನೋಡ್ತಾ ಇರ್ಬೋದು. ಸಾಮಾನ್ಯವಾಗಿ ನಾವು ಗವಿಮಠವನ್ನು ಇಂಥ ಒಂದು ಚಿತ್ರಣವನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಗವಿಮಠಕ್ಕೆ ಪ್ರತಿದಿನವೂ ಕೂಡ ರಾಜ್ಯದ ಮೂಲೆಗಳು ಕೂಡ ಅಸಂಖ್ಯಾತ ಭಕ್ತರು ಬರ್ತಾರೆ. ಆದರೆ ಇಂದು ಗ್ರಹಣದ ಗ್ರಸ್ತೋದಯ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಇಂದು ಯಾರು ಕೂಡ ದರ್ಶನಕ್ಕೆ ಬರ್ತಾ ಇಲ್ಲ. ಆದರೆ ದರ್ಶನದ ವ್ಯವಸ್ಥೆ ಕೂಡ ಎಂದಿನಂತೆ ಇರತಕ್ಕಂಥದ್ದು. ಕೇವಲ ಅಲ್ಲೊಬ್ಬರು ಇಲ್ಲೊಬ್ಬರು ಬೆಳವಣಿಗೆಯಷ್ಟು ಭಕ್ತರು ಮಾತ್ರ ಬರ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ PUC ಪರೀಕ್ಷೆ ಹಿನ್ನೆಲೆಯಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಭಾಗದಿಂದ ಬಂದಂಥ ಭಕ್ತರು ಕೆಲವು ಭಕ್ತರು ಬರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಂದು ಮಂಗಳವಾರದ ಹಿನ್ನೆಲೆಯಲ್ಲಿ ಜೊತೆ ಮತ್ತೊಂದು ಕಡೆ ಗ್ರಹಣದ ಹಿನ್ನೆಲೆಯಲ್ಲಿ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ಮೌನವನ್ನು ಮಾಡ್ತಕ್ಕಂಥದ್ದು. ಪ್ರತಿ ಮಂಗಳವಾರ ಕೂಡ ಅವರು ಮೌನವನ್ನು ಮಾಡ್ತಾರೆ. ಹೀಗಾಗಿ ಇಂದು ಕೂಡ ಅವರು ಮೌನಕ್ಕೆ ಅಂದರೆ ಮೌನ ಅನುಷ್ಠಾನವನ್ನು ಕೈಗೊಂಡಿರ್ತಕ್ಕಂಥದ್ದು. ಏನಂತಂದರೆ ಕೊಪ್ಪಳ ತಾಲೂಕಿನ ಹುಲಿಗೆಮ್ಮ ದೇವಸ್ಥಾನ ಆಗಿರ್ಬೋದು, ಮತ್ತೊಂದು ಕಡೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಇಂದು ಮಧ್ಯಾಹ್ನದಿಂದ ದೇವಸ್ಥಾನದ ಬಾಗಿಲುಗಳು ಬಂದಾಗ್ತವೆ. ಸಂಜೆ ಪುನಃ 7 ಗಂಟೆ ನಂತರ ಬಾಗಿಲನ್ನು ತೆಗೆದುಕೊಂಡು ಸಂದರ್ಭದಲ್ಲಿ ವಿಶೇಷ ಪೂಜೆಗಳನ್ನು ಕೂಡ ಮಾಡ್ತಕ್ಕಂಥದ್ದು. ಆದರೆ ಕೊಪ್ಪಳದ ಗವಿಮಠದಲ್ಲಿ ಮಾತ್ರ ಎಂದಿನಂತೆ ಭಕ್ತರಿಗೆ ದರ್ಶನದ ವ್ಯವಸ್ಥೆ ಇರತಕ್ಕಂಥದ್ದು. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಶೆಲಗಾರ, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.